ಇನ್ನು ನಿರಂತರವಾಗಿ ಸುರಿತಾ ಇರತಕ್ಕಂಥ ಮಳೆಯಿಂದಾಗಿ ಐತಿಹಾಸಿಕ ಕಿತ್ತೂರು ಕೋಟೆಯ ವಾಚ್ ಟವರ್ ಈಗಾಗಲೇ ಧರೆಗೆ ಉರುಳಿದೆ. ಶತಶತಮಾನಗಳ ಹಳೆಯದಾದ ಮರಡಿ ವೀಕ್ಷಣಾ ಗೋಪುರ ಕಳೆದ ರಾತ್ರಿ ಕಳಚಿ ಬಿದ್ದಿದೆ. 15ನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದ ಈ ಗೋಪುರದ ಮೇಲೆ 80 ಅಡಿ ಎತ್ತರದ ಧ್ವಜಸ್ತಂಭ ಇತ್ತು. ಧ್ವಜಸ್ತಂಭದ ಕೆಳಗೆ ಭೂಮಿ ಕುಸಿದಿದ್ದು ಆಗಸ್ಟ್ 15ರಂದು ಧ್ವಜಾರೋಹಣ ಇಲ್ಲಿಯೇ ನೆರವೇರಿಸಲಾಗ್ತಾ ಇತ್ತು. ಆದರೆ ಈಗ ಗೋಪುರ ಕಳಚಿ ಬಿದ್ದಿದ್ದು ಇಲ್ಲಿನ ಜನರಿಗೆ ಇದು ಬೇಸರ ಉಂಟಾಗಿದೆ. ಯಾಕೆ ಈ ರೀತಿ ಆಯಿತು, ಹೇಗಿದೆ ಅಲ್ಲಿನ ಪರಿಸ್ಥಿತಿ, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದಿಲೀಪ್ ನಡೆಸಿರುವಂತಹ ವಾಕ್ತರು ಇದೆ, ನೋಡೋಣ. ಬ್ರಿಟಿಷರನ್ನ ಪ್ರಪ್ರಥಮ ಬಾರಿಗೆ ಎದುರಿಸುವಂತಹ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಐತಿಹಾಸಿಕ ಕೋಟೆಯ ಬಳಿ ಒಂದು ಭೂಕುಸಿತ ಆಗಿರುವಂಥದ್ದು. ಭೂಕುಸಿತ ಜೊತೆಗೆ ಏನು ದೇಶದಲ್ಲಿ ಅತ್ಯಂತ ದೊಡ್ಡದಾದಂಥ ಧ್ವಜಸ್ತಂಭ ಇದೆ, ಧ್ವಜಸ್ತಂಭ ಕೂಡ ತೆಳಗೆ ಬಿದ್ದಿರುವಂಥದ್ದು. ದೇಶದ ದೆಹಲಿ ಆದಮೇಲೆ ಝಾನ್ಸಿ ಆದಮೇಲೆ ಕಿತ್ತೂರು, ಈ ಮೂರು ಧ್ವಜಸ್ತಂಭಗಳೇನಿದ್ದು ಬಹಳಷ್ಟು ದೊಡ್ಡದಾದಂಥ ಧ್ವಜಸ್ತಂಭ. ಈ ಧ್ವಜ ಆಕಾರ ಏನಿದೆ ಮೂರು ಕೂಡ ಸೇಮ್ ಆಗಿರುವಂಥದ್ದು. ಈ ಥರ ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಏನು ಕಿತ್ತೂರು ನಗರದಲ್ಲಿರ್ತಕ್ಕಂಥ ಈ ಒಂದು ಧ್ವಜಸ್ತಂಭ ನೆಲಕ್ಕುರುಳಿದೆ. ಜೊತೆಗೆ ಏನಂತಂದರೆ 1685ನೇ ಶತಮಾನದಲ್ಲಿ ಏನು ಒಂದು ಭವ್ಯವಾದಂಥ ಕಿತ್ತೂರು ಕೋಟೆಯನ್ನು ನಿರ್ಮಾಣ ಮಾಡಲಾಯಿತು, ಅದು ಕಿತ್ತೂರು ಕೋಟೆ ಇರ್ತಕ್ಕಂಥ ವಾಚ್ ಟವರ್ ಅಂತ ಏನು ಹೇಳ್ತೀವಿ, ವಾಚ್ ಟವರು ಈಗಾಗಲೇ ಧರೆಗುರುಳಿದೆ. ಯಾವ ಥರ ಧರೆಗುರುಳಿದೆ ಮತ್ತು ಈ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಮಳೆ ಬರ್ತಾ ಇರತಕ್ಕಂಥ ಒಂದು ಈ ಕ್ಷೇತ್ರದಲ್ಲಿ ಯಾವ ಥರ ಮಳೆ ಅವಾಂತರ ಆಗಿದೆ ತೋರಿಸ್ತೀನಿ. ತಾವು ನೋಡ್ಬೋದು ಏನಂತಂದರೆ ಇದು ಕಿತ್ತೂರಿನ ಅತ್ಯಂತ ಹೈಯೆಸ್ಟ್ ಎತ್ತರದ ಸ್ಥಳ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಸ್ಥಳದಿಂದ ಕಿತ್ತೂರು ಸೈನಿಕರು ಬರ್ತಕ್ಕಂಥ ವೈರಿಗಳನ್ನು ನೋಡೋದು ಮತ್ತು ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಮಾಹಿತಿಯನ್ನು ನೀಡತಕ್ಕಂಥ ಒಂದು ಹೈಟ್ ಆದಂಥ ಸ್ಥಳ ಅಂತಲೇ ಹೇಳೋದು. ಈ ಸ್ಥಳದಲ್ಲಿ ಸೈನಿಕರು ಕೂತ್ಕೊಂಡು ಧಾರವಾಡ ಮತ್ತು ಬೆಳಗಾವಿ ಮತ್ತು ಈ ಕಡೆ ನಂದಗಡ ಕಡೆಯಿಂದ ಬರ್ತಕ್ಕಂಥ ಏನು ವೈರಿ ಸೈನಿಕರಿದ್ದಾರೆ, ಆ ವೈರಿ ಸೈನಿಕರನ್ನು ನೋಡೋದ್ರ ಮುಖಾಂತರ ಒಂದು ಮಾಹಿತಿಯನ್ನು ಕೆಳಗಡೆ ರವಾನೆ ಮಾಡ್ತಿದ್ರು. 24 ಗಂಟೆಗಳ ಕಾಲ ಅಂದರೆ 12 ಗಂಟೆ 2 ಪಹರೆಯನ್ನು ಮಾಡ್ತಿರ್ತಕ್ಕಂಥ ಈ ಒಂದು ಸೈನಿಕರು ಇಲ್ಲಿ ತಂಗಿಲಿ ಮಾಡ್ತಾಯಿದ್ರು. ಈ ಎಲ್ಲ ವಿಚಾರವಾಗಿ ಸ್ಥಳೀಯರಿದ್ದಾರೆ, ಬನ್ನಿ ಅವರನ್ನು ಮಾತಾಡಿಸೋಣ. ಯಾವ ಥರ ಈ ಒಂದು ಸ್ಥಳದ ವಿಶೇಷತೆ ಏನು ಮತ್ತು ಈ ಕಳೆದ ದಿನಗಳಿಂದ ಯಾವ ಥರ ಡೆವಲಪ್ ಆಗ್ತಾ ಇತ್ತು ಮತ್ತು ಈಗ ಆಗಸ್ಟ್ 15 ಬಂದಿರೋದ್ರಿಂದ ದೊಡ್ಡದಾದಂಥ ಧ್ವಜಾರೋಹಣ ಆಗ್ತಿತ್ತು. ಆ ಧ್ವಜಾರೋಹಣಕ್ಕೆ ಏನಾಗಿದೆ ಅಂದರೆ ಇವತ್ತು ತಡೆ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ದೊಡ್ಡದಾದಂಥ ಒಂದು ಏನು ಧ್ವಜಾರನ್ನು ನೆಲಕ್ಕುರುಳುವಂಥದ್ದು, ಆ ಪೈಪನ್ನು ಕಂಬವನ್ನು ತೆಗೆದಿದ್ದಾರೆ. ಆದರೆ ಬದಲಿಗೆ ಅಲ್ಲಿರ್ತಕ್ಕಂಥ ಧ್ವಜಾರೋಹಣ ಮಾಡ್ತಂತ ಹೇಳ್ತಾರೆ. ಬನ್ನಿ ನಮ್ಮ ಜೊತೆ ಇದ್ದಾರೆ ಸ್ಥಳೀಯರವರನ್ನು ಮಾತಾಡ್ಸೋಣ. ಸರ್, ಇದು ಏನು ವಿಶೇಷತೆ ಏನಿದೆ? ವಿಶೇಷ ಅಂದ್ರೆ ಸರ, ಕಿತ್ತೂರು ಚೆನ್ನಮ್ಮನ ಪೂರ್ವಜರು ಇಲ್ಲಿ ಏನು ಕೋಟೆಯನ್ನು ಕಟ್ಟಿದ್ರಲ್ಲ, ಈ ಕೋಟೆ ನಿರ್ಮಾಣದಾಗ ಈ ನಾಡಿನೊಳಗೆ ಒಂದು ಕಾವಲು ಗೋಪುರ ಬೇಕಂತಂದು ಆ ಸಂದರ್ಭದೊಳಗೆ ನಿರ್ಮಾಣ ಆಗಿದಾರಂತ ಹಿರಿಯರು ಹೇಳ್ತಾ ಇದ್ರು. ಇದು ಅವಾಗಿಂದ ಇಲ್ಲಿ ನಿತ್ರ ಸುಮಾರು ಒಂದು 100 ಕಿಲೋಮೀಟ್ರ್ ಮಟ್ಟ ಸರೌಂಡಿಂಗ್ ಯಾರು ಬರ್ತಕ್ಕಂಥ ವೈರಿಗಳು ಎಲ್ಲವೂ ಕಾಣೋದಿತ್ತು. ಇದಕ್ಕೆ ಒಂದು ಕಾವಲು ಗೋಪುರ ಅಂತೇಳಿ ನಿರ್ಮಾಣ ಆಗಿತ್ತು. ತದನಂತರ ಅವಾಗ ಧ್ವಜಾರೋಹಣವನ್ನು ಮಾಡ್ತಿದ್ರು, ನಂದಿ ಧ್ವಜ ಅಂತೂ ಹೇಳ್ತಾರೆ. ಆಮೇಲೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇದು ದಿಲ್ಲಿ ಒಳಗೆ ಹೆಂಗೆ ಕೆಂಪು ಕೋಟೆ ಮೇಲೆ ಧ್ವಜಾರೋಹಣ ಆಗ್ತೈತಲ್ರಿ, ಹಂಗೆ ಇಲ್ಲಿ ಕೂಡ ಈ ಕಿತ್ತೂರು ನಾಡಿನ ಕೆಂಪು ಕೋಟೆ ಅಂದರೂ ಅಡ್ಡಿ ಇಲ್ಲಿದೆ. ಇಲ್ಲಿ ಎಲ್ಲ ಇಲಾಖೆಗಳು ಕೂಡಿ ತಮ್ಮ ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಧ್ವಜಾರೋಹಣ ಮಾಡಿ ತದನಂತರ ಇಲ್ಲಿ ಬಂದು ಧ್ವಜಾರೋಹಣ ಮಾಡಿ ಸ್ವಾತಂತ್ರ್ಯ ಯೋಧರು ಒಳ್ಳೆಯ ಒಂದು ಭಾಷಣವನ್ನು ಮಾಡೋದನ್ನೋದು ನಾವೆಲ್ಲ ಸಣ್ಣಂದಿರ್ತಾ ನೋಡ್ತಾ ಬಂದಿದ್ದೇವೆ. ಈಗೇನು ಈ ಮಳೆಯಿಂದ ಬಿತ್ತಾ ಇದು ಯಾವ ಥರ ಇದೆ, ಮೊದಲು ಯಾವ ಥರ ಇತ್ತು ಮತ್ತು ಈ ಥರ ಕುಶಲೆ ಕಾರಣ ಏನಂತೀರಿ ನೀವು? ಇದು ಮೊದಲೇ ಮಣ್ಣಿಂದಿದೆ ರೀ. ಮಣ್ಣಿಂದಿರೋದ್ರಿಂದ ಸುತ್ತಲಿಂದ ಕಲ್ಲು ಕಟ್ಟಿ ನಡೋ ಮಣ್ಣು ಹಾಕಿದ್ರಿ. ಇವೆಲ್ಲ ಭಾಳ ಹಳೇದು, ಶತಮಾನಗಳ ಹಿಂದಿಂದ ಇರೋದ್ರಿಂದ ಇವನ್ನ ನವೀಕರಣಗೊಳಿಸ್ಬೇಕಾದಾಗ ಸ್ವಲ್ಪ ಎಚ್ಚರಿಕೆಯಿಂದ ಮತ್ತು ಅವೈಜ್ಞಾನಿಕವಾಗಿ ಮಾಡೋದ್ರಿಂದ ಇಂಥ ಎಲ್ಲ ಕಾರ್ಯಕ್ರಮ ಇರ್ತಾವೆ. ಯಾಕಂದ್ರೆ ಮೊದಲು ಬಿದ್ದ ನೀರೆಲ್ಲ ಹೊರಗಡೆ ಹೋಗ್ತಿತ್ತು. ಬಹುಶಃ ಈಗ ಏನು ಸುತ್ತಗಟ್ಟಲೆ ಒಂದು ಕಮಾನ್ ಏನು ಕಟ್ಟಿದಾರಲ್ಲ, ಅದರಿಂದ ನೀರನ್ನು ಒಳಗೆ ಹೋಗಿ ಏನಾದರೂ ಹಿಂಗೆ ಆಗಿರಬಹುದು. ಯಾಕಂದರೆ ಇದು ಕಳೆದ 2-3 ವರ್ಷಗಳ ಹಿಂದ್ಗಡೆ ಇದನ್ನು ನವೀಕರಣ ಮಾಡಲಾಗಿತ್ತು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹೌದು ರೀ. ಹಿಂದಿನ ಸರ್ಕಾರದೊಳಗೆ ಇದನ್ನು ನವೀಕರಣ ಮಾಡಿದಾರು. ಖರ್ಚು ಎಷ್ಟಾಗೈತೆ ಅನ್ನೋದು ಅಧಿಕೃತವಾಗಿ ನಮಗೇನದು ಗೊತ್ತಿಲ್ಲ. ಆದರೆ ನವೀಕರಣ ಮಾಡುವಾಗ ಇವತ್ತಿನ ಇಂಜಿನಿಯರ್ಗಳಿಗೆ ಅವತ್ತಿನ ಇಂಜಿನಿಯರ್ಗಳಿಗೆ ಅಜಗಜಾಂತರ ಫರಕಿದೆ. ಇದು ಒಳಗೆ ಮಣ್ಣು ಇರೋದ್ರಿಂದ ಮೇಲೆ ಸಿಮೆಂಟ್ ಕೆಲಸ ಮಾಡೋದ್ರಿಂದ ನೀರು ಒಂದು ಹನಿನೂ ಒಳಗೆ ಹೋಗಬಾರ್ದಾಗಿತ್ತು. ಬಹುಶಃ ಇದು ನೀರು ಒಳಗಡೆ ಹೋಗಿದ್ದರಿಂದ ಈ ರೀತಿ ಬಿದ್ದಿದೆ. ಯಾರಿಗೇನು ಅನಾಹುತ ಆಗಿಲ್ಲ, ಯಾರಿಗೂ ಏನು ಅನಾಹುತ ಆಗಿಲ್ಲ. ಆದರೆ ಈಗ ಬರ್ತಕ್ಕಂಥ ಆಗಸ್ಟ್ 15 ಧ್ವಜಾರೋಹಣ ಇಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಏನು ವ್ಯವಸ್ಥೆಯನ್ನು ಬೇಗ ಮಾಡಿ ಇದನ್ನು ಮತ್ತೆ ಮರು ದುರಸ್ತಿ ಮಾಡ್ಬೇಕಂತ ಒಂದು ಆಗ್ರಹಿಸ್ತಿದ್ದು. ಕಳೆದ 2-3 ವರ್ಷದಿಂದ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಈ ಒಂದು ಕೆಲಸವನ್ನು ತಗೊಳ್ಳಲಾಗಿತ್ತು. ಅಂದರೆ ಈ ಒಂದು ಕೆಲಸ ಉಸ್ತುವಾರಿಯನ್ನು PWD ಕಿತ್ತೂರು ಅವ್ರು ಮಾಡಬೇಕಾಗಿತ್ತು. ಆದರೆ 1,80,00,000 ರೂಪಾಯಿ ಖರ್ಚು ಮಾಡಿದಂಥ ಈ ಒಂದು ಬಿಲ್ಡಿಂಗ್ ಏನಿದೆ ಈಗಾಗಲೇ
ಧರೆಗೂಡಿರುವಂಥದ್ದು ಮತ್ತು ಇನ್ನೂ ಕೂಡ ಇದನ್ನು ಉದ್ಘಾಟನೆ ಆಗಿಲ್ಲ, ಇನ್ನೂ ಉದ್ಘಾಟನೆ ಆಗಬೇಕಾಗಿರುತ್ತದೆ. ಆದರೆ ಅಷ್ಟೊಳಗಡೆ ಈ ಒಂದು ಕಳಪೆ ಕಾಮಗಾರಿ ಅಂತ ಹೇಳ್ಬೋದು ಅಥವಾ ಏನೋ ಎನ್ಕ್ವೈರಿ ಮಾಡಲಾಗ್ತಾ ಇದೆ. ಎನ್ಕ್ವೈರಿ ಆದ ನಂತರ ಅಷ್ಟೇ ಗೊತ್ತಾಗೋದು ಯಾಕೆ ಬಿತ್ತು ಅಂತೇಳಿ. ಮತ್ತು ನಿರಂತರವಾಗಿ ಸುರಿತರ ಮಳೆಯೂ ಕೂಡ ಭಾಳಷ್ಟು ಅವಾಂತರವನ್ನು ಸೃಷ್ಟಿಸಿದಂಥದ್ದು. ಕಿತ್ತೂರಿಂದ ಕ್ಯಾಮ್ರಾ ಪರ್ಸನ್ ಜೊತೆ ದಿಲೀಪ್ ಕುರುಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.